ನಮಸ್ತೆ. ಇವೆಲ್ಲ ಈ ವರ್ಷದ ಸೇವಂತಿಗೆ ಹೂಗಳು. ಒಂದ್ಸಲ ಸೀಸನ್ ಮುಗಿದ ನಂತರ ನಾವು ಫೆಬ್ರವರಿ ಮಾರ್ಚ್ವರೆಗೂ ಹೂ ಆಗ್ತಾ ಇರಬೇಕು. ಗಿಡದಲ್ಲಿ ಮತ್ತೆ ಸಸಿಗಳು ಬರ್ತಾ ಇರಬೇಕು ಅಂದಾಗ, ಗಿಡ ಚೆನ್ನಾಗಿರ್ಬೇಕು ಅಂದಾಗ ನಾನು ಏನು ಮಾಡಿದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಆದರೆ ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ತುಂಬ ಸೇವಂತಿಗೆ ಹೂ ಆಗತ್ತೆ. ಆ ಟೈಮ್ ಥರ ನಮಗೆ ಈಗೆಲ್ಲ ಹೂ ಅಷ್ಟೊಂದು ಬರಲ್ಲ. ಆದರೆ ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಪೂಜೆಗೆ ಹೂ ಸಿಗತ್ತೆ. ಡಿಸೆಂಬರ್ ಜನವರಿ ಟೈಮಲ್ಲಿ ತುಂಬ ಚಳಿ ಇರೋದ್ರಿಂದ ಯಾವುದೇ ದಾಸವಾಳ ಹೂಗಳೆಲ್ಲ ಸ್ವಲ್ಪ ಕಡಿಮೆನೇ ಹೂ ಬರುತ್ತೆ. ಆದ್ರಿಂದ ಸೇವಂತಿಗೆ ಗಿಡಕ್ಕೆ ಕೇರ್ ಮಾಡೋದ್ರಿಂದ ದೇವ್ರ ಪೂಜೆಗೆ ಹೂ ಸಿಗತ್ತೆ. ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಈ ವಿಡಿಯೋಸನ್ನೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸನ್ನೆಲ್ಲ ನೋಡಿ. ನಮ್ಮ ಚಾನಲಲ್ಲಿ ತುಂಬ ಗಾರ್ಡನಿಂಗ್ ವಿಡಿಯೋಸನ್ನೆಲ್ಲ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಹಾಗೆಯೇ ತುಂಬ ಜನ ನನ್ನ ಹತ್ರ ಸೇವಂತಿಗೆ ಗಿಡವನ್ನು, ನೀರ್ಸೋನೆ ಗಿಡವನ್ನು ಕೊಡ್ತೀರಾ ಅಂತ ಕೇಳ್ತಾರೆ. ಆದರೆ ನನಗೆ ಅವ್ರ ನಂಬರೇ ಗೊತ್ತಿರಲ್ಲ. ನಾನು ಅವರಿಗೆ ಹೇಗೆ ಅವರನ್ನು ಕಾಂಟ್ಯಾಕ್ಟ್ ಮಾಡೋದು? ಆದ್ದರಿಂದ ಯಾರಿಗೆ ಬೇಕು ಅವರು ಏನಾದ್ರು ಅವ್ರ ಕಾಂಟ್ಯಾಕ್ಟ್ ನಂಬರನ್ನು ಏನಾದ್ರು ಹಾಕಿದರೆ ಕಮೆಂಟ್ಸಲ್ಲಿ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಗಿಡವನ್ನು ತಲುಪಿಸೋ ವ್ಯವಸ್ಥೆ ಆದಷ್ಟು ಪ್ರಯತ್ನ ಮಾಡ್ತೀನಿ. ಈ ಸೇವಂತಿಗೆ ಗಿಡಗಳನ್ನೆಲ್ಲ, ಈ ವರ್ಷದ ಸೇವಂತಿಗೆ ಗಿಡಗಳನ್ನೆಲ್ಲ ಈ ರೀತಿಯಾಗಿ ಒಂದು ತೋಟದ ಪಕ್ಕದಲ್ಲಿ ಮರದ ಕೆಳಗಡೆ ಇಟ್ಕೊಂಡಿದ್ದೀನಿ. ಅಂದರೆ ನಾನು ಪ್ರತಿ ವರ್ಷ ತೋಟದ ಒಳಗಡೆ ಇಟ್ಕೊತಿದ್ದೆ, ಆದರೆ ತೋಟದ ಹೊರಗಡೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಏಕೆಂದರೆ ಸ್ವಲ್ಪ ಬಿಸಿಲು ಬೇಕಾಗತ್ತೆ ಅದಕ್ಕೆ, ಆಗಲೇ ಅದ್ರದ್ದು ಸಸಿಗಳೆಲ್ಲ ತುಂಬ ಬರುತ್ತೆ. ಈ ಸೀಸನ್ ಮುಗಿದ ನಂತರ ನಾನು ಒಂದು 2 ತಿಂಗಳ ಆಗಿರ್ಬೋದು ಈ ಗಿಡಗಳನ್ನೆಲ್ಲ ಇಲ್ಲಿ ಶಿಫ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆದರೆ ಅಲ್ಲಿಂದ ಈವರೆಗೂ ದೇವ್ರ ಪೂಜೆಗೆ ಬೇರೆ ಹೂಕ್ಕಿಂತನೂ ಈ ಹೂವೇ ತುಂಬ ಜಾಸ್ತಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಅಷ್ಟು ಚೆನ್ನಾಗಿ ಹೂ ಬರ್ತಾ ಇದೆ. ಗಿಡವನ್ನೆಲ್ಲ ನಾವು ಕ್ಲೀನ್ ಮಾಡಿ ಹೂ ಬಿಟ್ಟಂತ ಹೆಣೆಯನ್ನೆಲ್ಲ ಕಟಿಂಗ್ ಎಲ್ಲ ಮಾಡಿದಾಗ ತುಂಬ ಚೆನ್ನಾಗಾಗತ್ತೆ. ಆದರೆ ನನಗೆ ಅದಕ್ಕೆಲ್ಲ ಟೈಮ್ ಸಿಕ್ಕಿಲ್ಲ, ನಾನು ಅದನ್ನೆಲ್ಲ ಮಾಡಿಲ್ಲ. ಆದರೂ ಅದು ಅಲ್ಲಲ್ಲೇ ಚಿಗುರಿ ಚೆನ್ನಾಗಿ ಹೂ ಬರ್ತಾ ಇದೆ. ಈ ಗಿಡಗಳಿಗೆ ಹೂ ಬಿಟ್ಟು ಮುಗಿದ ನಂತರ ನಾವು ಯಾವುದೇ ಗೊಬ್ಬರ ಅಥವಾ ಲಿಕ್ವಿಡ್ಗಳನ್ನು ಏನನ್ನೂ ಹಾಕಬಾರ್ದು. ಏಕೆಂದರೆ ಅದರಲ್ಲಿರುವಂಥ ಗೊಬ್ಬರಗಳು, ಲಿಕ್ವಿಡ್ಗಳನ್ನ ಹಾಕಿರ್ತೀವಲ್ಲ ಅದೇ ಸಾಕಾಗತ್ತೆ. ಮತ್ತೆ ನಾವು ಗೊಬ್ಬರ ಲಿಕ್ವಿಡ್ಗಳನ್ನು ಹಾಕಿದಾಗ ಬರುವಂಥ ಸಸಿ ಸತ್ತೋಗತ್ತೆ. ದಿನದಲ್ಲಿ 1-2 ಗಂಟೆನಾದರೂ ಇದಕ್ಕೆ ಬಿಸಿಲು ಬೀಳ್ತಾ ಇದ್ರೆ ಹೂವನೂ ಬರುತ್ತೆ, ಸಸಿನೂ ಬರುತ್ತೆ. ಹಾಗೆಯೇ ವರ್ಷ ಪೂರ್ತಿ ನಾವು ಈ ಗಿಡವನ್ನ ಬೆಳೆಸ್ತಾ ಇರ್ತೀವಿ. ನಮಗೆ ತುಂಬ ಯೂಸು ಆಗುತ್ತೆ. ಮತ್ತೆ 1-2-3 ತಿಂಗಳ 4 ತಿಂಗಳವರೆಗೂ ಅದು ಹೂವು ಬರ್ತಾ ಇರುತ್ತೆ. ನಾವೇನಾದ್ರು ನಮಗೆ ಆಗತ್ತೆ ಅಂದಾಗ ಈ ರೀತಿ ಎಲ್ಲ ಕಟ್ಟಿಂಗ್, ಹೂ ಮುಗಿದ ನಂತರ ಕಟ್ಟಿಂಗನ್ನು ಮಾಡಬೇಕು. ಇಲ್ಲಂತೂ ಎಷ್ಟೊಂದು ಚೆನ್ನಾಗಿ ಹೂ ಬಂದಿದೆ, ತುಂಬ ಖುಷಿ ಆಗುತ್ತೆ. ನನ್ನ ಪ್ರಕಾರ ಸೇವಂತಿಗೆ ಗಿಡವನ್ನು ನರ್ಸರಿ ಕವರಲ್ಲಿ ಹಾಕೋದ್ರಿಂದನೇ ತುಂಬ ಚೆನ್ನಾಗಿ ಬರುತ್ತೆ. ಏನಾದ್ರು ಪಾಟಲ್ಲಿ ಹಾಕ್ತೀವಿ ಅಂದ್ರೆ ಅದು ವರ್ಷ ಪೂರ್ತಿ ಆ ಗಿಡ ಹೂವಾಗಲ್ಲ. ಪುಟ್ಟ ಸಸಿ ಹೊರಗೆ ಬರ್ಲಿಕ್ಕೆ ಆಗಲ್ಲ, ಅದ್ ಮೇಲ್ ಮಾತ್ರ ಬರಬೇಕು, ಸೈಡ್ ಇಂದಲೂ ಬರ್ಲಿಕ್ಕೆ ಆಗಲ್ಲ, ಅಲ್ಲೇ ಸತ್ತೋಗತ್ತೆ. ಅದರಿಂದ ಆದಷ್ಟು ನಾವು ಈ ರೀತಿ ಕವರಲ್ಲಿ ಹಾಕಿದಾಗ ತುಂಬಾ ಚೆನ್ನಾಗಾಗತ್ತೆ. ನೋಡಿ ಎಷ್ಟೊಂದು ಕಿಲುಗಳು ಬರುತ್ತೆ. ನಾವು ಈ ರೀತಿ ಸೈಡ್ ಎಲ್ಲ ಹೀಗೆ ನೋಡ್ಕೊಂಡು ಅದನ್ನ ತೆಗಿಬಹುದು. ಅಂದ್ರೆ ಕೆಲವು ಗಿಡದಲ್ಲಿ ತುಂಬಾ ಸಸಿಗಳು ಬರುತ್ತೆ, ಕೆಲವು ಗಿಡದಲ್ಲಿ ಸಸಿಗಳೇ ಬರಲ್ಲ. ಆಗ ನಾವು ಈ ರೀತಿ ಸೈಡ್ ಎಲ್ಲ ಬಿಡಿಸಿ ಇಡಬಹುದು. ಆಗ ಆ ಕಿಲ್ಲು, ಆ ಮರಿ ಎದ್ದು ಬರುತ್ತೆ. ಸಸಿ ಬಂದ ನಂತರ ನಾವು ಈ ರೀತಿಯಾಗಿ ಪುಟ್ಟ ಕವರಲ್ಲಿ ನೆಟ್ಕೋಬೇಕು. ಮಾರ್ಚ್ ಎಂಡೊಳಗೆ ನಾವು ರೀಪಾಟಿಂಗ್ ಮಾಡಬೇಕು. ಆಗ ಗಿಡ ತುಂಬಾ ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯುತ್ತೆ. ಹಿಂದಿನ ವಿಡಿಯೋದಲ್ಲಿ ಸೇವಂತಿಗೆ ಗಿಡಕ್ಕೆ ಯಾವ ರೀತಿ ಪಾಟಿಂಗ್ ಮಿಕ್ಸ್ ಅನ್ನು ತಗೋತೀನಿ ಅಂತಾನು ಹಾಕಿದ್ದೆ. ಯಾರಾದ್ರೂ ಬೇಕಾದ್ರೆ ಸರ್ಚ್ ಮಾಡಿಕೊಂಡು ನೋಡ್ಕೊಳ್ಳಿ. ಈ ಗಿಡಕ್ಕೆ ತುಂಬಾ ಬಿಸಿಲು ತಾಗಬಾರ್ದು. ಹಾಗೇನೆ ನೀರು ತುಂಬಾ ಬೇಕಾಗತ್ತೆ. ತುಂಬಾ ನೀರು ಹಾಕ್ತಾ ಇದ್ದಾಗ ದಿನದಲ್ಲಿ 1-2 ಗಂಟೆಯ ಕಾಲ ಬಿಸಿಲು ಇದ್ದಾಗ ಮಾತ್ರ ನಾ ಹೇಳಿದ ತರ ಈ ರೀತಿ ಹೂವು ಬರುತ್ತೆ. ಸೇವಂತಿಗೆ ಗಿಡದಲ್ಲಿ ಸಣ್ಣ ಸಸಿಗಳು ಬರುತ್ತೆ. ಪೈಪಿಂದ ನೀರು ಹಾಕ್ತೀವಿ ಅಂದ್ರೆ ಈ ರೀತಿಯಾಗಿ ದೂರದಿಂದ ಈ ರೀತಿ ಸ್ಪ್ರೇ ತರ ಮಾಡಬೇಕು. ಆಗ ತುಂಬಾ ಚೆನ್ನಾಗಾಗತ್ತೆ. ಇಲ್ಲ ಅಂದ್ರೆ ಗಿಡದ ಬುಡಕ್ಕೆ ದಪ್ಪವಾಗಿ ನೀರು ಹಾಕಿದಾಗ ಗಿಡ ಹಾಳಾಗತ್ತೆ. ಸೇವಂತಿಗೆ ಸಸಿಯನ್ನು ನಾವು ಈ ರೀತಿಯಾಗೂ ನೆಡಬಹುದು. ಅಂದ್ರೆ ಸೇವಂತಿಗೆ ಈ ಗಿಡದ ಪಕ್ಕದಲ್ಲಿ ಈ ಗಿಡದ ಸಸಿಯನ್ನು ನೆಡಬೇಕು. ಆಗ ನಮಗೆ ಈ ಗಿಡ ಇದೆಯೋ ಇಲ್ಲ ಅಂತ ಗೊತ್ತಾಗತ್ತೆ. ಹೀಗೆ ನೆಟ್ಟಂತ ಗಿಡವನ್ನು ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಅಲ್ಲಿ ನಾವು ರೀಪಾಟ್ ಮಾಡಿದಾಗ
ಮುಂದಿನ ಸೀಸನ್ನಿಗೆ ಈ ರೀತಿ ಹೂ ಬರುತ್ತೆ. ವಿಡಿಯೋ ಇಷ್ಟ ಆಗಿದೆ ಅಂದರೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಶೇರ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಈವರೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.